ಆ ಕೇಸ್ ಏನಿರುತ್ತೆ ಅಂದರೆ ಒಂದು ರೋಡಿಗೆ 2 ಸಲ ಬಿಲ್ ಮಾಡ್ಕೊಂಡಿರ್ತಾರೆ. ಅಂದರೆ ಒಟ್ಟಿನಲ್ಲೆಲ್ಲ ಒಂದು ಗೋಲ್ಮಾಲ್ ನಡೆದಿರೋದು ಕಾಣಿಸ್ತಾ ಇತ್ತು. 6 ತಿಂಗಳಿಂದನೇ ಕೆಲಸ ಮಾಡಿರ್ತೀರಲ್ಲ, 6 ತಿಂಗಳಿಂದ ಕೆಲಸ ಮಾಡಿದಾಗ ಪಂಪ ಮಹಾಕವಿ ರಸ್ತೆ ಅಂತ ಕೊಟ್ಟಿರ್ತಾರ. ಇಲ್ಲ ಆವಾಗ 15ನೇ ಕ್ರಾಸ್ ಮಲ್ಲೇಶ್ವರಂ ಅಂತ ಕೊಟ್ಟಿರ್ತಾರೆ. ಓಕೆ, ಈಗ ಪಂಪ ಮಹಾಕವಿ ರಸ್ತೆ ಅಂತ ಕೊಡ್ತಾರೆ. ಓಕೆ, ಒಬ್ರಿಗೊಬ್ಬರು ಕೋಆರ್ಡಿನೇಷನ್ ಇಲ್ಲ. ಇವನು ಇವತ್ತು ರೋಡ್ ಹಾಕ್ತಾನೆ, ಇನ್ನೊಂದು 2-3 ತಿಂಗಳಿಗೆ ಆಗದು ಬಿಡೋರು. ಏನು ಸರ್ ಮೊನ್ನೆ ರೋಡ್ ಹಾಕಿದ್ರಿ ಆಗಿತಾ ಇದ್ದೀರಾ, ಅವರು ಅಗದ್ ಮಾಡಿದ್ಮೇಲೆ ನೀವು ರೋಡ್ ಹಾಕ್ಬೋದಾಯ್ತಿಲ್ಲ ಅಂತ. ಕರೆಕ್ಟ್. ಸೊ ದೇರ್ ವಾಸ್ ನೋ ಕೋಆರ್ಡಿನೇಷನ್. ಓಕೆ, ವಿ ವರ್ ವೇಸ್ಟಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಕರೆಕ್ಟ್. ಸರ್, ನಿಮ್ಮ ವಿರುದ್ಧ ಏನು ದೂರ ಹೇಳ್ತಿದ್ರು ಸರ್? ಅಲ್ವೇ ಹೆಸರು ಹೇಳ್ಬೇಡಿ ಸರ್ ನೀವು. ಬಟ್ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಸರ್. ಓಕೆ. ಈಗ ಆರಾಮಾಗಿ ಏನು ಮಾಡದೆ ಇದೆಲ್ಲವೂ ಇದ್ರೂ ಕೂಡ ಇನ್ನೂ ಕೂಡ ಜನರಿಗೆ ಅದು ಆಕ್ಸೆಸಿಬಿಲಿಟಿ ಇದು ಮಾಡಿದ್ವಿ ನಾವು. ಈಗ ಇವ್ರು ಯೂಸ್ ಮಾಡ್ತಾ ಇಲ್ಲ. ನಾನು ಫ್ರಾಂಕಾಗಿ ಹೇಳ್ತಾ ಇದ್ದೀನಿ. ಯಾಕೆ ಮುಖ್ಯಮಂತ್ರಿ ಥರ 5 ವರ್ಷ ಒಬ್ಬ ಮೇಯರ್ ಅಥವಾ 2 ವರ್ಷ ಮೇಯರ್ ಇರಬಾರ್ದಾಗಿತ್ತು? ಈ ಮೇಯರು ಈ ಟೀಮ್ಗಿರೋ ವಿಷನ್ನು ನೆಕ್ಸ್ಟ್ ಮೇಯರ್ ಬರೋರು ಟೀಮ್ಗೆ ಸೇಮ್ ವಿಷನ್ ದೇ ವೋಂಟ್ ಕ್ಯಾರಿ. ನನಗೆ ಎಕ್ಸ್ಪೀರಿಯನ್ಸ್ ನೋಡಿ. ಕರೆಕ್ಟ್. ಆಮೇಲೆ 1 ವರ್ಷದಲ್ಲಿ ಯಾವ ಕೆಲಸನೂ ಮುಗಿಸೋಕ್ಕಾಗಲ್ಲ ಸರ್. ಆಗಲ್ಲ. ಸ್ನೇಹಿತರೆ, ನಮ್ಮ ಜೊತೆಗೆ ಜಿ ಮಂಜುನಾಥ್ ರಾಜು ಅವರಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಅವರ ಜೊತೆಗೆ ಒಂದು ಸಂದರ್ಶನ ಮಾಡಿದ್ದೀನಿ. ಅದನ್ನು ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ PID ಎಲ್ಲಿಂದ ಶುರುವಾಯಿತು, ಹೇಗೆ ಅದು ಬಂತು ಅನ್ನೋದ್ರ ಬಗ್ಗೆ ಮಾತಾಡಿದರೆ ಅದರದೊಂದು ಮೂಲ ಪುರುಷ ಅಂದರೆ ಮಂಜುನಾಥ್ ರಾಜು ಅವರೇ. ಆದರೆ ಮಂಜುನಾಥ್ ರಾಜು ಅವರು ಕೇವಲ ಅದನ್ನು ಮಾತ್ರ ಮಾಡಿಲ್ಲ, ಇನ್ನೂ ಹಲವಾರು ಕೆಲಸಗಳು ಮಾಡಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಯಾವುದು ಅಂದರೆ ರೋಡ್ ಹಿಸ್ಟ್ರಿ ಪ್ರಾಜೆಕ್ಟ್, GIS ಬೇಸ್ಡ್ ರೋಡ್ ಹಿಸ್ಟ್ರಿ ಪ್ರಾಜೆಕ್ಟ್. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದನ್ನು ಕೇಳೋಕ್ಕಿಂತ ಮುಂಚೆ ಸರ್, ಇತ್ತೀಚೆಗೆ ನಾನು ಪೇಪರ್ ಓದ್ತಿರ್ಬೇಕಾದ್ರೆ ಒಂದು ಕೋರ್ಟ್ ಕೇಸ್ ನಡೀತಾ ಇರುತ್ತೆ. ಅದರಲ್ಲಿ ಆ ಕೇಸ್ ಏನಿರುತ್ತೆ ಅಂದರೆ ಒಂದು ರೋಡಿಗೆ 2 ಸಲ ಬಿಲ್ ಮಾಡ್ಕೊಂಡಿರ್ತಾರೆ. ಓಕೆ, ಅದು ಏನ್ರಿ ಹಿಂಗಾಗುತ್ತೇನ್ರಿ ಅಂತ ಜಡ್ಜ್ ಕೇಳ್ತಾ ಇದ್ರು. ಇಲ್ಲ ಸರ್, ಹಿಂಗಾಗಿಲ್ಲ, ಹಿಂಗಾಗಿದೆ ಅಂತ ಏನೋ ಹೇಳ್ತಾ ಇದ್ರು. ಅಂದರೆ ಒಟ್ಟಿನಲ್ಲೆಲ್ಲ ಒಂದು ಗೋಲ್ಮಾಲ್ ನಡೆದಿರೋದು ಕಾಣಿಸ್ತಾ ಇತ್ತು. ಸೊ ನನಗೆ ಅಂದರೆ ಯಾಕೆ ಹಿಂಗಾಗುತ್ತೆ ಅನ್ನೋದು ನಮ್ಮಂಥ ಜನಸಾಮಾನ್ಯರಿಗೆ ಭಾಳ ಒಂದು ಪ್ರಶ್ನೆ. ಯಾಕೆ ರೋಡ್ ಇಲ್ದಿರೋ ಜಾಗದಲ್ಲಿ ರೋಡ್ ಅಂತ ತೋರಿಸಿರೋದು, ಅಥವಾ ಒಂದೇ ರೋಡ್ಗೆ 2 ಹೆಸರಿಟ್ಟು ಬಿಲ್ ಮಾಡಿರೋದು, ಈ ಥರದೆಲ್ಲ? ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಗೌರೀಶ್. ಸೊ ದಯವಿಟ್ಟು ನೀವು ಹೇಳಿ ಸರ್ ಅದ್ರ ಬಗ್ಗೆ. ಸರ್, ಇತ್ತೀಚೆಗೆ ಈ ರೋಡ್ ಹಿಸ್ಟ್ರಿ ಬಂದಿದ್ದೇ ಡೂಪ್ಲಿಕೇಶನ್ ಆಫ್ ವರ್ಕ್ಸ್ ಆಗ್ತಾ ಇದೆ ಎಂದು ರೋಡ್ ಹಿಸ್ಟ್ರಿ ಹುಟ್ಟಿದ್ದು. ಓಕೆ. ಈಗ ನೀವು ಅಂದಿದ್ದು ಇಲ್ಲಿ ಬಹುಶಃ ಇಂಜಿನಿಯರ್ಗಳು ಕೊಲೈಡ್ ಆಗ್ಬಿಟ್ಟಿರ್ತಾರೆ ಕಾಂಟ್ರಾಕ್ಟರ್ ಜೊತೆ. ಪರ್ಟಿಕ್ಯುಲರ್ ಆಗಿ ಎಲ್ಲ ರೋಡ್ಗೂ ID ಇದೆ. ಈಗ ಆ ರೋಡ್ ID ಹಾಕಿಲ್ದಿದ್ರೆ ಈ ಥರ ಗೋಲ್ಮಾಲ್ ನಡೆಯುತ್ತೆ. ಸೊ ಇಲ್ಲಿ ವಿಷಯ ಏನಂದರೆ, ಹೇಗೆ ನಮ್ಗೆ ಆಧಾರ್ ಇದೆಯೋ, ಹೇಗೆ ಪ್ರಾಪರ್ಟಿಗೆ ಒಂದು ಐಡೆಂಟಿಫಿಕೇಷನ್ ನಂಬರ್ ಅಂತ ಕೊಟ್ಟರು, ಅದೇ ಥರ ರೋಡಿಗೆ ಒಂದು ಹೆಸರಿದೆ, ಬಟ್ ಒಂದು ನಂಬರ್ ಅಂತ ಬೇಕಲ್ವಾ? ಅಲ್ಲ, ಇದೇನಕ್ಕೆ ಉತ್ಪತ್ತಿ ಆಯಿತು ಗೌರೀಶ್? ನೀವು ಹೇಳ್ತಾ ಇರೋದು ಪರ್ಫೆಕ್ಟು. ಹಿಂದೆ ನಾವು ಚೆಕ್ ಮಾಡಿದಾಗ ಇವಾಗ ಫಾರ್ ಎಕ್ಸಾಂಪಲ್ ಒಂದು ರೋಡು 1.5 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಇರ್ತದೆ. ಆ ರೋಡ್ಗೆ ಒಂದು ಅಡ್ರೆಸ್ ಇರ್ತದೆ. 15th ಕ್ರಾಸ್ ಫಾರ್ ಎಕ್ಸಾಂಪಲ್, 15th ಕ್ರಾಸ್ ನಮ್ಮ ಮಲ್ಲೇಶ್ವರಂ ಇಟ್ಕೊಬೋದು. ಅದಕ್ಕೆ ಒಂದು 2-3 ಕ್ರೋರ್ಸ್ ರಿಲೀಸ್ ಮಾಡ್ತಾರೆ, ವರ್ಕೌಟ್ ಮಾಡಿ ಎಂಟೈರ್ ರೋಡ್ ತಾರ್ ಹಾಕ್ಲಿಕ್ಕೆ, ಡ್ರೈನ್ ಸರ್ವ್ ಮಾಡಲಿಕ್ಕೆ ಎಲ್ಲ ಅಂದು. ಆ ರೋಡ್ಗೆ ಒಂದು ಹೆಸರಿಟ್ಟಿರ್ತಾರೆ, ಯಾರೋ ಹೆಸರಲ್ಲಿ, ಪಂಪ ಮಹಾಕವಿ ರಸ್ತೆ ಉದಾಹರಣೆಗೆ. ಸೊ ಈ ವರ್ಕ್ ಆದಮೇಲೆ 6 ಮಂತ್ಸ್ ಆದಮೇಲೆ ಆ ಪಂಪ ಮಹಾಕವಿ ರಸ್ತೆಗೆ 2 ಕೋಟಿ ರಿಲೀಸ್ ಮಾಡ್ತೀವಿ ಅಂತಾರೆ. ಸಿಸ್ಟಮ್ಗೆ 2 ಒಂದೇ ರೋಡ್ ಅಂತ ಗೊತ್ತಾಗ್ತಾ ಇಲ್ಲ. ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 6 ತಿಂಗಳಿಂದನೇ ಕೆಲಸ ಮಾಡಿರ್ತೀರಲ್ಲ, 6 ತಿಂಗಳಿಂದ ಕೆಲಸ ಮಾಡಿದಾಗ ಪಂಪ ಮಹಾಕವಿ ರಸ್ತೆ ಅಂತ ಕೊಟ್ಟಿರ್ತಾರ. ಇಲ್ಲ, ಆವಾಗ 15ನೇ ಕ್ರಾಸ್ ಮಲ್ಲೇಶ್ವರಂ ಅಂತ ಕೊಟ್ಟಿರ್ತಾರೆ. ಓಕೆ. ಈಗ ಪಂಪ ಮಹಾಕವಿ ರಸ್ತೆ ಅಂತ ಕೊಡ್ತಾರೆ. ಓಕೆ. ಸಿಸ್ಟಮ್ ಗೊತ್ತಾಗಲ್ಲ ಅದು. ಇದನ್ನು ನಾವು ಪ್ರಾಪರ್ಟೀಸ್ಗೆ ವಿ ಗೇವ್ ಯೂನಿಕ್ ID. ವೈ ಕಾಂಟ್ ಯು ಗಿವ್ ಯೂನಿಕ್ ರೋಡ್ ID ಟು ಈಚ್ ಆ್ಯಂಡ್ ಎವ್ರಿ ಸ್ಟ್ರೀಟ್ ಅಂದು ಅವಾಗ ರೋಡ್ ಹಿಸ್ಟ್ರಿ ಉತ್ಪತ್ತಿ ಆಗುತ್ತೆ. ಓಕೆ. ಆವಾಗ ಆ ರೋಡ್ ಹಿಸ್ಟ್ರಿ ನಾನು ನಿಮಗೆ ಇಲ್ಲಿ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಕಾರ್ಪೊರೇಷನ್ ಈಸ್ ಸ್ಪೆಂಡಿಂಗ್ ಅರ್ಲಿಯರ್ ಒಂದು 5,000 to 6,000 crores ಫಾರ್ ಡೆವಲಪ್ಮೆಂಟ್ಗಂದರೆ ಆ್ಯಕ್ಚುಲ್ ಅಳವಡಿಕೆ ಆಗ್ತಾಯಿದ್ದು 2,000 ಕೋಟಿ ಇರಲಿಲ್ಲ. ಎಲ್ಲ ಇದಾಗೋದು. ಇದು ಮಾಡಲಿಕ್ಕೆ, ರೋಡ್ ಹಿಸ್ಟ್ರಿ ಮಾಡಲಿಕ್ಕೆ ನಾವು ಎಂಟೈರ್ ರೋಡ್ ನೆಟ್ವರ್ಕ್ನ ಥ್ರೂ ಸ್ಯಾಟಲೈಟ್ ಮ್ಯಾಪ್ ಮಾಡ್ತೀವಿ. ಯಾವ ಇಯರ್ ಸರ್ ಇದು? ಇದಕ್ಕೆ ಜೀವಂತವಾಗಿ ತರೋದು 2014ಗೆ. ಇಟ್ ಸ್ಟಾರ್ಟ್ಸ್ ಡ್ಯೂರಿಂಗ್ PID ಸಿಸ್ಟಮ್ ಓನ್ಲಿ. 2011 12 ಅಲ್ಲೇ
ಆವಾಗ ಇದಕ್ಕೆ ನೋಡಿ ಅವು ಇದನ್ನು ಒಂದು ಬೆಂಗಳೂರಿಗೆ ಒಳ್ಳೆಯದಾಗಿದ್ದೇನು ಅಂದರೆ ಆ ಟೈಮಲ್ಲಿ ನನ್ನ ಪಿ ಎ ಡಿ ಲಾಂಚ್ ಮಾಡೋ ಟೈಮಲ್ಲಿ ಶಂಕರಲಿಂಗೇಗೌಡರು ಇರ್ತಾರೆ. ಆವಾಗ ರೋಡ್ ಹಿಸ್ಟ್ರಿ ಲಾಂಚ್ ಮಾಡ್ತೀನಿ. ರೋಡ್ ಹಿಸ್ಟ್ರಿ ಮಾಡಬೇಕು ಅಂದು ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇದನ್ನ ಲಾಂಚ್ ಮಾಡಬೇಕಂದ್ರೆ ಮತ್ತೆ ಸಿದ್ದಯ್ಯ ಅವ್ರ ಕಮಿಷನರ್ ಇವರಿಬ್ಬರೇ. ಬಟ್ ರೋಡ್ ಹಿಸ್ಟ್ರಿ ಮಾಡಲಿಕ್ಕಂದ್ರೆ ನನಗೆ ಸಖತ್ತಾಗಿ ಬೆನ್ನೆಲುಬು ನಿಂತಿದ್ದು ಬೇಕು. ಯಾಕಂದರೆ ನಾವು ಇದು ಮಾಡ್ತಾಯಿದ್ದರಿಂದ ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ. ಬಟ್ ನನಗೆ ಶಕ್ತಿಯಾಗಿ ಹಿಂದೆ ನಿಂತಿದ್ದು ಯಾವತ್ತೂ ನೆನೆಸ್ಕೊಬೇಕು ಒಬ್ಬರು ಸಂತೋಷ್ ಜಿ ಎಂದು. ನಾವು ಇದೆ ನ್ಯಾಷನಲ್ ಆರ್ಗನೈಸಿಂಗ್ ಜನರಲ್ ಸೆಕ್ರೆಟರಿ BJP. ಅವರು ಬೆನ್ನಿಗೆ ನಿಂತರು. ಇಲ್ಲದ್ರೆ ಇವೆಲ್ಲ ಮಾಡೋಕ್ಕೆ ಬಿಡಲ್ಲ ಸರ್ ಅಷ್ಟು ಈಸಿಯಾಗಿ. ಓಕೆ. ಅವರು ನಮ್ಮ ಜಯನಗರ ಮೇಲೆ ವಿಜಯ್ ಕುಮಾರ್ ಸರ್, ಆಮೇಲೆ ನಮ್ಮಲ್ಲಿ ಅವಾಗ ಬ್ಯಾಂಗ್ಳೂರು ಇನ್ಚಾರ್ಜ್ ಆಗಿದ್ರು BJPಗೆ. ಅವಾಗ ತಾನೇ ಚೇಂಜ್ ಆದರು ಸುಬ್ಬನರಸಿಂಹ ಅಂತ. ಈ 3 ವ್ಯಕ್ತಿಗಳು ಬೆನ್ನಿಗೆ ನಿಂತರು. ಮೇಯ್ನು ಸಂತೋಷ್ ಜಿಯವರು ನನಗೇನೇ ತೊಂದರೆ ಇದ್ದರೂ ಅವ್ರ ಹತ್ರ ಹೋಗ್ತಾ ಇದ್ದೆ. ಆವಾಗ ಯಾರನ್ನ ಮಾಹಿತಿ ಸರಿ ಕೊಡದೇ ಇದ್ದರೆ ಅವ್ರ ಹತ್ರ ಹೋಗ್ಬಿಡ್ತಾ ಇದ್ದೆ. ಯಾಕಂದರೆ ಬೇಕಿತ್ತು ಮಾಹಿತಿ. ಸೊ ಇಷ್ಟು ಅದು ಏನು ಗೊತ್ತಾ, ಮದರ್ ಡಾಕ್ಯುಮೆಂಟ್ ಥರ ರೋಡ್ ಹಿಸ್ಟ್ರಿ. ಸಿ ಐ ವಿಲ್ ಟೆಲ್ ಯು ದ ಕ್ಲಾರಿಟಿ ಆಫ್ ರೋಡ್ ಹಿಸ್ಟ್ರಿ ವಾಟ್ ಇಟ್ ಇಸ್. 13,200 ಕಿಲೋಮೀಟರ್ ರೋಡ್ ಐಡಿ ಬಂತು ಬೆಂಗಳೂರಲ್ಲಿ ಆ ಟೈಮಲ್ಲಿ 13,500 ಕಿಲೋಮೀಟರ್ ಬಂತು. 92,500 ಚೇಂಜ್ ರೋಡ್ ಐಡಿಸ್ ಕೊಟ್ವಿ. 92,500 ಯುನೀಕ್ ರೋಡ್ ಐಡಿಸ್ ಅದು. ಓಕೆ. ಅದನ್ನ ಬೈಫರ್ಕೇಟ್ ಮಾಡಿದ್ವಿ. 13,200 ಕಿಲೋಮೀಟರ್ ರೋಡ್ ನೆಟ್ವರ್ಕ್ ಬಂತು. ರೋಡ್ ನೆಟ್ವರ್ಕ್ ಬೆಂಗಳೂರದು. ಅದರಲ್ಲಿ 92,000 ಚೇಂಜು ರೋಡ್ ಐಡಿಸ್ ಬಂತು. ರೋಡ್ ಐಡಿಸ್. ಓಕೆ. ಯುನೀಕ್ ಐಡಿಸ್ ಇವೆಲ್ಲ. ಇಲ್ಲಿ ಇದನ್ನ ಮತ್ತೆ ಬೈಫರ್ಕೇಟ್ ಮಾಡ್ತೀವಿ. ಯಾವ ವಾರ್ಡಲ್ಲಿ ರೋಡ್ ಶುರು ಆಗಿ ಅದೇ ವಾರ್ಡಲ್ಲಿ ಎಂಡ್ ಆದರೆ ಅದನ್ನು ವಾರ್ಡ್ ರೋಡ್ಸ್ ಅಂತ ಮಾಡ್ತೀವಿ. ಓಕೆ. ವಾರ್ಡ್ ರೋಡ್ಸ್ ಅಂತ. ಇಫ್ ದ ರೋಡ್ ಈಸ್ ಕನೆಕ್ಟೆಡ್ ಟು ಮೋರ್ ದೆನ್ ಒನ್ ವಾರ್ಡ್, ಇಂಟರ್ ವಾರ್ಡ್ ರೋಡ್ಸ್ ಅಂತ ಮಾಡ್ತೀವಿ. ಅಂದರೆ ಒಂದೇ ವಾರ್ಡಲ್ಲಿ ಶುರು ಆಗಿ ಅದೇ ವಾರ್ಡಲ್ಲಿ ಮುಗಿದ್ರೆ ವಾರ್ಡ್ ರೋಡ್. ಒಂದು ವಾರ್ಡಲ್ಲಿ ಶುರು ಆಗಿ ಇನ್ನೊಂದು ವಾರ್ಡಲ್ಲಿ ಅಥವಾ ಮತ್ತೊಂದು ವಾರ್ಡಲ್ಲಿ ಹೋದರೆ ಇಂಟರ್ ವಾರ್ಡ್ ರೋಡ್. ಓಕೆ. ಆಮೇಲೆ ಈ ಆರ್ಟೀರಿಯಲ್ ರೋಡ್ಗೆ ಇನ್ನೊಂದು ಮೈನ್ ರೋಡ್ ಕನೆಕ್ಟ್ ಆಗುತ್ತಲ್ಲ, ಅದನ್ನು ಸಬ್ ಆರ್ಟೀರಿಯಲ್ ರೋಡ್ಸ್ ಅಂತ ಮಾಡ್ತೀವಿ. ಆಮೇಲೆ ಈ ಬಸ್ ರೂಟ್ ಇದೆ ಅಲ್ಲ ಮೈನ್ದು, ಅದನ್ನು ಆರ್ಟೀರಿಯಲ್ ರೋಡ್ಸ್ ಅಂತ ಮಾಡ್ತೀವಿ. ತದನಂತರ ಇದರಲ್ಲಿ ಇಂಡಿಕೇಷನಲ್ಲಿ ಪ್ರಾಬ್ಲಮ್ ಬರುತ್ತೆ. ಆವಾಗ ಸಬ್ ಆರ್ಟೀರಿಯಲ್ ತೆಗೆದುಬಿಡ್ತೀವಿ. ಸಬ್ ಆರ್ಟೀರಿಯಲ್ ತೆಗೆದುಬಿಟ್ಟು ಅದನ್ನ ಇಂಟರ್ ವಾರ್ಡ್ಗೆ ಸೇರಿಸ್ಬಿಡ್ತೀವಿ. ಸೊ ಇವಾಗಿರೋದು ವಾರ್ಡ್ ರೋಡ್ಸು, ಇಂಟರ್ ವಾರ್ಡ್ ರೋಡ್ಸು, ಆರ್ಟೀರಿಯಲ್ ರೋಡು. ಓಕೆ. ಆರ್ಟೀರಿಯಲ್ ರೋಡು 2,600 ಕಿಲೋಮೀಟರ್ ರೋಡ್ ನೆಟ್ವರ್ಕ್ ಬರುತ್ತೆ. ಓಕೆ. ಸೊ ಈ ಎಲ್ಲ ರೋಡು, ವಾಟ್ ಈಸ್ ದ ವಿಡ್ತ್ ಆಫ್ ದ ರೋಡು, ವಾಟ್ ಈಸ್ ದ ಲೆಂತ್ ಆಫ್ ದ ರೋಡು, ಫುಟ್ಪಾತ್ ಸೈಜು, ಆಮೇಲೆ ರೈನ್ ವಾಟರ್ ಡ್ರೈನ್ ಅಲ್ಲಿ ತನಕ ಮ್ಯಾಪ್ ಮಾಡ್ತೀವಿ. ಓಕೆ. ಆಮೇಲೆ ವರ್ಕ್ ಆರ್ಡರ್ ತೆಗಿಯೋಕ್ಕೆ ಇದೊಂದು ನೀವು ಯೋಚನೆ ಮಾಡಬೇಕು ಗೌರೀಶ್ ಸರ್. ಈಗ ಈ ಡೆವಲಪ್ಮೆಂಟಲ್ ವರ್ಕ್ಸ್ ಮಾಡ್ತಾರಲ್ಲ, ಹೌದು, ಆ ವರ್ಕ್ ಆರ್ಡರ್ ಮಾಡಬೇಕಂದ್ರೆ ವಿ ಮೇಕ್ ಇಟ್ ಟು ಬ್ರಿಂಗ್ ರೋಡ್ ಹಿಸ್ಟ್ರಿ, ರೋಡ್ ಐ ಡಿ ನಂಬರ್ ಕಂಪಲ್ಸರಿ. ಸೊ ರೋಡ್ ಐ ಡಿ ಹಾಕಿದ ತಕ್ಷಣ ಅವರೇನಾದರೂ ಯಾವ ಪೋರ್ಷನ್ ಆಫ್ ದ ರೋಡ್, ಆ ಒಂದು ರೋಡ್ 3 ಕಿಲೋಮೀಟರ್ 2 ಕಿಲೋ, ಯಾವ ಪೋರ್ಷನ್ ಅಂದರೆ ಫುಲ್ ರೋಡ್ ಮಾಡದೇ ಇದ್ರೆ ಯಾವ ಪೋರ್ಷನ್ ಆಫ್ ದ ರೋಡ್ ಮಾಡ್ತಾವ್ರೆ ಆ ಪೋರ್ಷನ್ ಅವ್ರು ಮಾರ್ಕ್ ಮಾಡಿದ್ರೆ ರೋಡ್ ಹಿಸ್ಟ್ರಿಯಲ್ಲಿ ನಿಮ್ಗೆ ಅದು ಎಷ್ಟು ಅಗಲ ಎಷ್ಟು ಉದ್ದ ನೀಟಾಗಿ ಸಿಕ್ಬಿಡುತ್ತೆ. ಓಕೆ. ಓಕೆ. ಯಾರೂ ಅದನ್ನ ಯಾಮರ್ಸೋದಕ್ಕಾಗೋದಿಲ್ಲ ಇದರದ್ದು. ಸೊ ಅಷ್ಟು ಟ್ರಾನ್ಸ್ಪರೆನ್ಸಿ ತರುತ್ತೆ. ಇದು ಏನಕ್ಕೆ ಯೂಸ್ ಆಯಿತು ಅಂದರೆ, ಇವಾಗ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದಾರಲ್ಲ, ಬೇರೆ ಸ್ಟೇಕ್ ಹೋಲ್ಡರ್ಸ್, ರೋಡಿಗೆ ಬೇರೆ ಸ್ಟೇಕ್ ಹೋಲ್ಡರ್ಸು. ಓಕೆ. ಸಿ BBMP ಈಸ್ ಎ ರೋಡು, ಮೋಟರಬಲ್ ರೋಡ್ ಹಿಡ್ಕೊಳೋದು, ಇದು ವಾಕಬಲ್ ಫುಟ್ಪಾತು, ರೈನ್ ವಾಟರ್ ಡ್ರೈನ್ ಹೋಗಲಿಕ್ಕೆ ನೀಟಾಗಿ ಇದು, ದಿನ ಸಿಟಿನ ಕ್ಲೀನ್ ಮಾಡೋ ಇದು, ಆಮೇಲೆ ಸ್ಟ್ರೀಟ್ ಲೈಟ್ಸ್ ಮೇಂಟೈನ್ ಮಾಡೋದು BBMPದು. ತದನಂತರ ಪಾರ್ಕು, ಲೇಕ್ಸ್ ಮೇಂಟೆನೆನ್ಸು, ಪ್ಲೇ ಗ್ರೌಂಡು, ಅದ್ರ BBMP ಫಂಕ್ಷನಲ್ ಡ್ಯೂಟೀಸ್ ಆಫ್ BBMP. ಬಟ್ ಈ ರೋಡ್ ಕೆಳಗೆ ಇನ್ಫ್ರಾಸ್ಟ್ರಕ್ಚರ್ ಹೋಗುತ್ತೆ. ಓಕೆ. ಅದನ್ನ ನೋಡ್ಕೊಳೋದು BWSSB ಅವರು.
ರೋಡ್ ಕೆಳಗಿನ ಇನ್ಫ್ರಾಸ್ಟ್ರಕ್ಚರ್, ಸ್ಯಾನಿಟರಿ ಲೈನ್ ಸ್ಯಾನಿಟರಿ ಲೈನ್, ವಾಟರ್ ಸಪ್ಲೈ ರೋಡ್ ಕೆಳಗೆ ಹೋಗುತ್ತೆ. ಇವೆರಡು ನೋಡ್ಕೊಳೋದು. ಬಟ್ ಅದು ರೋಡ್ ಕೆಳಗೆ ನಡೆಯೋದು. ಆಮೇಲೆ ರೋಡ್ ಸೈಡಲ್ಲಿ ಬೆಸ್ಕಾಮ್ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಕೇಬಲ್ಗಳು, ಸ್ಟ್ರೀಟ್ ಲೈಟ್ಸು, ಕರೆಕ್ಟ್, ಸ್ಟ್ರೀಟ್ ಪೋಲ್ ಕೇಬಲ್ ಎಳ್ದಿರೋದು ಇದೆಲ್ಲ. ಸೊ ಇವ್ರು ಮೂವರು ಏನಾಗೋದು ಸ್ಟಾರ್ಟಿಂಗಲ್ಲಿ ಅಂದರೆ ಅವಾಗ ನಾವು ಕಾರ್ಪೊರೇಟರ್ ಆಗಿ ಬಂದು ಇನ್ನೋಡ ಒಬ್ರಿಗೊಬ್ಬರು ಕೋಆರ್ಡಿನೇಷನೇ ಇಲ್ಲ. ಇವನು ಇವತ್ತು ರೋಡ್ ಹಾಕ್ತಾನೆ, ಇನ್ನೊಂದು 2-3 ತಿಂಗಳಿಗೆ ಆಗದು ಬಿಡೋರು. ಆಮೇಲೆ ಜನ ಏನು ಮಾಡೋರು, ಒಂದು ಕಡೆ ಇದು, ಇನ್ನೊಂದು ಕಡೆ ಜನ ಬಂದು ನಮ್ಗೆ ಕಂಪ್ಲೇಂಟ್ ಮಾಡೋರು, ಏನು ಸರ್ ಮೊನ್ನೆ ರೋಡ್ ಹಾಕಿದ್ರಿ ಅಗಿತಾ ಇದ್ದೀರಾ, ಅವರು ಅಗದು ಮಾಡಿದ್ಮೇಲೆ ನೀವು ರೋಡ್ ಹಾಕ್ಬೋದಾಯ್ತಿಲ್ಲ ಅಂತ. ಕರೆಕ್ಟ್. ಸೊ ದೇರ್ ವಾಸ್ ನೋ ಕೋಆರ್ಡಿನೇಷನ್. ವಿ ವರ್ ವೇಸ್ಟಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಕರೆಕ್ಟ್. So to bring in transparency, we make a policy. All stakeholders, if any work BBMP is going to take up on this road, they have to take NOC from BWSSB and BESCOM. Okay. In case if they have planned any other work, if they have planned, ಇದನ್ನು ಮುಂದಕ್ಕೆ ಹಾಕಿ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಹಾಕಕ್ಕೆ ಬಿಡಿ, ಅದಾದ್ಮೇಲೆ ನೀವು ಮಾಡಿ ಅನ್ನೋದು. ಸೊ ಇದ್ರಲ್ಲಿ ಭಾಳ ಉಳಿತಾಯ ಆಗೋದು. ಎಕ್ಸಾಕ್ಟ್ಲಿ. ಇಟ್ಸ್ ಅ ಮಾಸ್ಟರ್ ಡಾಕ್ಯುಮೆಂಟ್ ಸರ್. ಸರ್ ಹೆಂಗೆ ಮಾಡಿದ್ರಿ ಸರ್ ಇದನ್ನು ರೋಡ್ ಹಿಸ್ಟ್ರಿ ಪ್ರಾಜೆಕ್ಟನ್ನು ಹೆಂಗೆ ಮಾಡಿದ್ರಿ? ಯಾರು ಅಂದರೆ ಇದನ್ನು ಸ್ಪಿಯರ್ ಹೆಡ್ ಮಾಡಿದ್ದು ಯಾರು? ಟೆಕ್ನಾಲಜಿನ ಡ್ರಿವನ್ ಮಾಡಿದ್ದು ಯಾರು ಸರ್? ದುಡ್ಡು ಕೊಟ್ಟದ್ದು ಯಾರು ಇದಕ್ಕೆ? ಕಾರ್ಪೊರೇಷನ್ ಸರ್. ಓಕೆ ಸರ್, ನಿಮ್ಮ ವಿರುದ್ಧ ಏನು ದೂರ ಹೇಳ್ತಿದ್ರು ಸರ್? ಅಂದರೆ ಏನು ಮಾಡ್ತಾನೆ ಅಂದರೆ ಇವ್ರಿಗೆ ಇಷ್ಟ ಇರಲ್ಲ ಸರ್ ಟ್ರಾನ್ಸ್ಪರೆನ್ಸಿ. ಇಫ್ ಐ ಗೋ ಇನ್ ಡೆಪ್ತ್, ನಾನು ಯಾರನ್ನೋ ಬೆಲ್ ತೋರಿಸ್ದಂಗೆ ಆಗತ್ತೆ. ಬಟ್ ಅಲ್ಲ, ಹೆಸರು ಹೇಳ್ಬೇಡಿ ಸರ್ ನೀವು. ಬಟ್ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಸರ್. ಈಗ ಆರಾಮಾಗಿ ಏನು ಮಾಡದೆ ಹಣ ಸಿಗೋದು. ಸೊ ನಾನು ಯಾರ ಮೇಲೆ ದೂಷಣೆ ಮಾಡಲಿ? ಓಕೆ. ಯಾವಾಗಲೂ ಕಂಪ್ಲೇಂಟ್ ಮಾಡೋ ಬದಲು ಚೇಂಜಸ್ ಮಾಡೋದು ಒಳ್ಳೇದು. ನಾನು ಅಂದ್ಕೊಂಡಿರೋದು ಅದೇ. ಕರೆಕ್ಟ್ ಕರೆಕ್ಟ್. ಹಿಂದಕ್ಕೆ ಹೋಗೋ ಬದಲು, ಗಲೀಜಾಗೋ ಬದಲು ಮುಂದಕ್ಕೆ ಸರ್ ಮಾಡ್ಕೊಂಡು ಹೋಗ್ಬಿಟ್ರೆ ಕರೆಕ್ಟ್ ಕರೆಕ್ಟ್ ದಟ್ ವಾಸ್ ಬಟ್ ಆ ಸರ್ ಮಾಡೋಕ್ಕೆ ಹೋದಾಗಲೂ ವಾತಾವರಣ ಕರೆಕ್ಟ್ ಇರಬೇಕು. ನನಗೆ ಅದೃಷ್ಟ, ಅವಾಗ ಇವರು ಸಂತೋಷ್ ಜಿಯವರು, ವಿಜಯ್ ಕುಮಾರ್ ಸರ್ ಬೆನ್ನಿಗೆ ನಿಂತು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಫುಲ್ ಸಪೋರ್ಟ್ ಮಾಡ್ತಾರೆ ಸರ್. ಓಕೆ. ಫುಲ್ ಅಂದರೆ ಫುಲ್ ಬ್ಯಾಕಪ್. ಅವಾಗ BJP ಗೌರ್ಮೆಂಟೇ ಇತ್ತು? ಇಲ್ಲ, 2013 ಚೇಂಜ್ ಆಗುತ್ತೆ. ಓಕೆ. ನಾವು ಇರ್ತೀವಲ್ಲಿ. ಓಕೆ ಓಕೆ. ನಮ್ಮದೇ ರೂಲಿಂಗ್ ಇರುತ್ತೆ, BBMPಯಲ್ಲಿ ನಮ್ಮದೇ ರೂಲಿಂಗ್ ಇರುತ್ತೆ. PAD ಮಾಡಿದಾಗ ನಮ್ಮದೇ ಸರ್ಕಾರ ಇತ್ತು. Road history is by product of PID. Okay. When we gave unique identity for properties, why can't we give unique ID to roads, streets? Correct. ಆ ಒಂದು ಲಾಜಿಕ್ ಮೇಲೆ ಮಾಡ್ಕೊಂಡು ಹೋಗಿದ್ದು. ಇದೆಲ್ಲ ನಿಮ್ದೇನಾ ಸರ್ ಐಡಿಯಾ? ನಂದು, ಇನ್ನೊಬ್ರದ್ದು. ಬಟ್ ಈಸ್ ನಾಟ್ ಕನ್ಸರ್ನ್ ವಿತ್ ಪಾಲಿಟಿಕ್ಸ್. ಗೊತ್ತಾಯ್ತು. ಬಟ್ ನೀವೇ ಶುರು ಮಾಡಿದ್ದ ಪಾಲಿಟಿಕ್ಸಲ್ಲಿ ಇದ್ಕೊಂಡು ಅಡ್ಮಿನಿಸ್ಟ್ರೇಷನ್ ಇದು ಮಾಡಿದ್ದು ನೀವು? 1000%. ಸರ್, ಈಗ ಈ ಪ್ರಶ್ನೆಗಳನ್ನ ಅಂದರೆ ಇದು ಎಸ್ಪೆಷಲಿ ರೋಡ್ ಹಿಸ್ಟ್ರಿ, ಈಗ ರೋಡ್ ಹಿಸ್ಟ್ರಿ ಇದೆ ಮತ್ತು ಈಗ ಒಂದು ಕೇಸಲ್ಲಿ, ನಾನು ಕೋರ್ಟ್ ಕೇಸಲ್ಲಿ ಅವ್ರಿಗೆ ಅದು ಅಂದರೆ ಈ ಒಂದೇ ರೋಡಲ್ಲಿ 2 ಬಿಲ್ಗಳನ್ನ ಎತ್ತಿ ಮಾಡಿರೋಂಥ ನಾನು ನೋಡಿದೆ. ಅದು ಒಂದು ಕೇಸ್. ಅದನ್ನು ಪಕ್ಕಕ್ಕಿಟ್ಟು ಕೂಡ ನಾವು ನೋಡೋದಾದರೆ ಸರ್, ಜನ ಇದನ್ನು ರೆಫರೆನ್ಸ್ ತೊಗೋಬೇಕು, ಜನಕ್ಕಿದು ಗೊತ್ತಾಗಬೇಕು ಅಂದರೆ ಇದು ಹೇಗೆ ಸರ್? ಸರ್, ಈಗ ಜನಕ್ಕೆ 95% ಆಫ್ ದ ಪಾಪ್ಯುಲೇಷನ್ ಬ್ಯಾಂಗ್ಳೂರಲ್ಲಿ ಎವ್ರಿ ಡೇ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದೇರ್ ವರ್ಕ್. ಅವ್ರಿಗೆ ಏನು ಬೇಕಿದೆ? ಒಂದು ಮೋಟರಬಲ್ ರೋಡ್ ಬೇಕು, ಒಳ್ಳೆ ಫುಟ್ಪಾತ್ ಇರಬೇಕು, ಅನ್ಇಂಟರ್ಪ್ರಿಟೆಡ್ ವಾಟರ್, ನೀರು ಕೊಡೋ ಟೈಮ್ಗೆ ನೀರು ಸಪ್ಲೈ ಆಗಬೇಕು, ಪ್ರಾಪರ್ ಎಲೆಕ್ಟ್ರಿಸಿಟಿ ಇರಬೇಕು, ಗಾರ್ಬೇಜ್ ಕಲೆಕ್ಷನ್ ಆಗಬೇಕು. ಕರೆಕ್ಟ್. ಮನೆ ಹತ್ರ ಏನಾದರೂ ಪಾರ್ಕ್ ಇದ್ರೆ ಇಟ್ ಶುಡ್ ಬಿ ಮೇಂಟೈನ್ಡ್ ವೆಲ್. ಕರೆಕ್ಟ್. ಪ್ಲೇ ಗ್ರೌಂಡ್ಸ್ ಇದ್ರೆ ಇಟ್ ಶುಡ್ ಬಿ ಮೇಂಟೈನ್ಡ್. ಅವ್ರು ಅದು ಬಿಟ್ಟು ಇನ್ನೇನು ಕೇಳಲ್ಲ. ಅವ್ರಿಗೆ ಚೇಂಜಸ್ಸು ಇದು ದೇ ವಿಲ್ ನಾಟ್ ಬಿ ಓನ್ಲಿ. ಈ ಜನಕ್ಕೆ ಅವ್ರಿಗೇನಾದರೂ ಪ್ರಾಬ್ಲಮ್ ಆದಾಗ ದೇ ರಿಯಾಕ್ಟ್. ಸಿ ದಟ್ ಪ್ರಾಬ್ಲಮ್, ಜನರದ್ದು ಪ್ರಾಬ್ಲಮೇ ಅದು. ಸಿ ಇಫ್ ದೇ ಆರ್ ಗಿವಿಂಗ್ ಕಾಗ್ನಿಸೆನ್ಸ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ಸರೌಂಡಿಂಗ್, ಈ ಪ್ರಶ್ನೆಗಳು ಯಾವತ್ತೂ ಮಾಡ್ಬೋದಾಯ್ತು. ಮೋಸ್ಟ್ ಆಫ್ ದ ಟೈಮು ಅವರ ಗುರಿ ಏನೋ ಇರ್ತದೆ, ಅವ್ರ ಏಮ್ ಏನೋ ಇರುತ್ತೆ. ದೇ ವಿಲ್ ಬಿ ಎನ್ಗ್ರಾಸ್ಡ್ ಇನ್ ದಟ್. ಕರೆಕ್ಟ್. ದೇ ವಿಲ್ ನಾಟ್ ಬಿ, ಅವ್ರಿಗೆ ಇದೆಲ್ಲ ಸಿಸ್ಟಮ್ ಆದಾಗ ಕಾರ್ಪೊರೇಟ್ರಿಗೆ ಫೋನ್ ಹೊಡಿ, ಅವ್ರು ಇಂಜಿನಿಯರ್ ಫೋನ್ ಹೊಡಿ ಅಂತಾರೆ. ಆ ಪ್ರಾಬ್ಲಮ್ ಸಾಲ್ವ್ ಆದರೆ ದಟ್ಸ್ ಓಕೆ, ಅಷ್ಟೇ. ಬಟ್ ಡೆಪ್ತಿಗೆ ನಾನು ತಮ್ಮ ವೇದಿಕೆ ಮೂಲಕ ಕೇಳ್ಕೊಳೋದು, ಪೀಪಲ್ ಶುಡ್ ಆಲ್ಸೋ ಅಟ್ಲೀಸ್ಟ್ ಸಮ್ ಪಾರ್ಟ್ ಆಫ್ ದರ್ ಇಂಟೆಲಿಜೆನ್ಸ್ ಇಫ್ ದೇ ಕ್ಯಾನ್ ಯುಟಿಲೈಸ್ ಫಾರ್ ಬೆಟರ್ಮೆಂಟ್ ಆಫ್ infrastructure city to bring in more transparency, then city will be a
That city will be very beautiful. There are three major agencies actually responsible for Bangalore infra. That is BBMP, BWSSB and BESCOM. Earlier, without road history, there was rampant corruption due to zero transparency and accountability. After implementing road history, it brought in significant level of transparency. However, of late it has come to our notice that these agencies are using selectively, which has diluted the effectiveness of road history. Now people only should come and question this. ಸರ್ ಈಗ ಅಂದರೆ ಆನ್ಲೈನ್ ಈಗ 2011-12 ಆ ಟೈಮಿಗೆ ಹೋಲಿಸ್ಕೊಂಡ್ರೆ ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ. ಸ್ಮಾರ್ಟ್ಫೋನ್ ಇಲ್ದಿರುವಂಥ ವ್ಯಕ್ತಿಗಳು ತುಂಬ ಕಡಿಮೆ ಇರ್ಬೋದು ಅಂತ ನನಗನ್ಸುತ್ತೆ. ಹೌದು ಅಲ್ವಾ? ಅಂದರೆ ಎಲ್ರಿಗೂ ಕೂಡ ಡಿಜಿಟಲ್ ವರ್ಲ್ಡ್ ಸಿಕ್ಕಿದೆ. ಕರೆಕ್ಟ್. ಸೊ ಇವತ್ತು ಏನಾದರೂ ಈ ಥರ ಸಮಸ್ಯೆ ಆಗ್ತದೆ ನಮಗೆ ಅಂತ ಹೇಳೋದು, ಅಥವಾ ಇಲ್ಲೇನೋ ಸಮಸ್ಯೆ ಇದೆ, ಇದು ಸರಿ ಇಲ್ಲ ಕೆಲಸ ಅಂತಂದರೆ ಅವ್ರು ಹೇಗೆ ಸರ್? ಈಗ ನಿಮ್ಮದು ರೋಡ್ ಹಿಸ್ಟ್ರಿ ಇದೆ, ಇದೆಲ್ಲವೂ ಇದ್ದರೂ ಕೂಡ ಇನ್ನೂ ಕೂಡ ಜನರಿಗೆ ಅದು ಆಕ್ಸೆಸಿಬಿಲಿಟಿ ಅಂದರೆ ಆ ಒಂದು ನಾಲೆಡ್ಜ್ ಜನರ ಹತ್ರ ಹೋಗಿಲ್ಲ ಅಂತ ಅನಿಸುತ್ತೆ. ಸರ್, ಜನರು ಇನ್ನೊಂದು ಏನಾಗೋಯ್ತು, ಬೈ ಪ್ರಾಡಕ್ಟ್ ಆಫ್ ರೋಡ್ ಹಿಸ್ಟ್ರಿ ನಿಮಗೆ ನಾವು BBMP ಸಹಾಯವಾಣಿ ಅಂತ ಇರ್ತೀವಿ. ಓಕೆ. ಹೆಲ್ಪ್ಲೈನ್ ಫಸ್ಟು ಮಲ್ಲೇಶ್ವರಂ ಸಹಾಯವಾಣಿ ಅಂತ ಇರ್ತೀವಿ, ಅಲ್ಲಿ ಪ್ರಯೋಗ ಮಾಡ್ತೀವಿ. ಟು ಬಿ ವೆರಿ ಫ್ರ್ಯಾಂಕ್, ಓಕೆ, ನೀವು ನಿಮ್ಮ ರಸ್ತೆಯಲ್ಲಿ ಏನಾದರೂ ಕಸ ಹಂಗೆ ಇರೋದು, ಇಲ್ಲ ಪಾಟೋಲ್ ಇರೋದು, ಇಲ್ಲ BWSSB ಅವ್ರು ಏನೋ ಅಗ್ದುಬಿಟ್ಟಿರ್ತಾರೆ, ನೀವು ಅದು ಫೋಟೋ ಹೊಡೆದು ನಮ್ಮ ಹೆಲ್ಪ್ಲೈನ್ ನಂಬರ್ ಕಳಿಸಿದ್ರೆ, ಇದು ಮಾಡಿದ್ವಿ ನಾವು, ಈಗ ಇವ್ರು ಯೂಸ್ ಮಾಡ್ತಾ ಇಲ್ಲ, ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಈ ಹೆಲ್ಪ್ಲೈನ್ಗೆ ಹಾಕಿದ್ರೆ ನಮಗೆ ಗೂಗಲ್ ಕೋಆರ್ಡಿನೇಟ್ಸು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಇದಕ್ಕೆ ಹಿಂದೆ ಕೋಡಿಂಗ್ ಬರ್ತಿದ್ವಿ, ಅದು ಗಾರ್ಬೇಜದೇ ಫೋಟೋ ಇದು ಮಾಡಿದ್ರೆ ಯಾರು ಗಾರ್ಬೇಜ್ಗೆ ಇನ್ಚಾರ್ಜೋ ಆಟೋಮೆಟಿಕ್ಕಾಗಿ ಅವ್ನಿಗೆ ಕಂಪ್ಲೇಂಟ್ ಜನ್ರೇಟ್ ಆಗುತ್ತೆ. BWSSB ಆಟೋಮೆಟಿಕ್ಕಾಗಿ ಅವ್ನಿಗೆ ಜನ್ರೇಟ್ ಆಗುತ್ತೆ. BBMPಗೆ ಅಂದರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಜನ್ರೇಟ್ ಆಗುತ್ತೆ. ಇಂಜಿನಿಯರು, ಕಾರ್ಪೊರೇಟ್ರು, MLA ಎಲ್ಲರೂ ಲೂಪಲ್ಲಿ ಇರ್ತೀವಿ ಕಂಪ್ಲೇಂಟ್ ಆಗೋದು. ಅಂಟಿಲ್ ದಿಸ್ ಕಂಪ್ಲೇಂಟ್ ಗೆಟ್ಸ್ ಕ್ಲೋಸ್ಡ್, ವೆದರ್ ಇಟ್ ಇಸ್ ಕ್ಲೋಸ್ಡ್ ಆರ್ ನಾಟ್, ಯಾರು ಕಂಪ್ಲೇಂಟ್ ಮಾಡಿದಾನೋ ಅವನು ಕ್ಲೋಸ್ಡ್ ಅನ್ನೋ ತನಕ ಇದು ಕ್ಲೋಸ್ ಆಗಲ್ಲ ಕಂಪ್ಲೇಂಟ್. ಅದು ಮಾಡಿದ್ವಿ, ಅದು ಇವಾಗ ಯೂಸ್ ಮಾಡ್ತಾ ಇಲ್ಲ ಈಗ. ರೋಡ್ ಹಿಸ್ಟ್ರಿದು ಬೈ ಪ್ರಾಡಕ್ಟ್ ಅದು ಸಹಾಯವಾಣಿ ಎಂದು. ಇಡೀ ಬೆಂಗಳೂರಿಗೆ ಸಿಸ್ಟಮ್ ಇದಾಗುತ್ತೆ. ಈಗ ಆ್ಯಪ್ಗಳೆಲ್ಲ ಮಾಡಿದಾರಲ್ಲ ಸರ್, ಒಂದಷ್ಟು ಆ್ಯಪ್ಗಳು ಸೇಮು. ಸಹಾಯವಾಣಿ ವಾಸ್ ಅನ್ ಆ್ಯಪ್ ಆ್ಯಂಡ್ ವಿ ಆರ್ ರಿಟರ್ನ್ ಎ ಕೋಡ್ ಬಿಹೈಂಡ್. ಇಂಥ ಕಂಪ್ಲೇಂಟ್ ಬಂದರೆ ಇಂಥ ಇದಕ್ಕೆ BWSSBಗೆ ಜನ್ರೇಟ್ ಆಗಬೇಕು ಕಂಪ್ಲೇಂಟು. ಬೆಸ್ಕಾಮ್ದು ಬಂದರೆ ಆಟೋಮೆಟಿಕ್ ಬೆಸ್ಕಾಮ್ ಇಂಜಿನಿಯರ್ಗೆ ಹೋಗ್ಬೇಕು, ಆ ಲೋಕಲ್ ವಾರ್ಡಲ್ಲಿ. ಆ ನಂಬರ್ಗಳಿಗೆ ಟ್ಯಾಗ್ ಮಾಡಿಬಿಟ್ಟಿದ್ವಿ. ಅದು ಅಥವಾ ಇಂಟರ್ನೆಟ್ ಚೇಂಜ್ ಮಾಡಬೇಕಾ? ಇಂಟರ್ನೆಟ್ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಮಾಡ್ತಾನೆ ಇರಬೇಕು, ಅದೇನು ತೊಂದರೆ ಇಲ್ಲ. ನಮ್ಮ ಸರ್ವರ್ಗಳು ಲೋಡ್ ತೊಗೊಳೋವಂಥದ್ದು ಒಂದು 10 ವರ್ಷಕ್ಕೆ ಈಗ ಎಷ್ಟು ಪ್ರಾಪರ್ಟೀಸ್ ಇದೆ, ಒಂದು 25 ಲಕ್ಷ, 1 ಕೋಟಿ ಪ್ರಾಪರ್ಟಿಗೆ ಹೋಲ್ಡ್ ಮಾಡೋವಂಥ ಸರ್ವರು, ಅಂದರೆ ಅಷ್ಟು ಡಾಟಾ ತೊಗೊಳೋವಂಥದ್ದು. ಈಗ ನಮಗೆ ರೋಡ್ ನೆಟ್ವರ್ಕ್ ಇದೆ, ಇನ್ನು ಮುಂದಕ್ಕೆ ಎಷ್ಟು ಕಿಲೋಮೀಟರ್ ಆ್ಯಡ್ ಆಗುತ್ತೋ ಗೊತ್ತಿಲ್ಲ. GB ಆಗಿರೋದ್ರಿಂದ ಇನ್ನೂ ದೊಡ್ಡದಾಗ್ತಾ ಇದೆ. ಇಲ್ಲ, GBA ಜಾಸ್ತಿ ಏರಿಯಾ ವಿಸ್ತೀರ್ಣ ಮಾಡಿಲ್ಲ ಇದ್ದಿದ್ನಲ್ಲೇ. ಬಟ್ ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್. ಬೆಂಗಳೂರು ಇಡೀ ಏಷ್ಯಾಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ. ಸೊ ಅದಕ್ಕೆ ನೋಡಿಕೊಂಡು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು ನಾವು. ಸೊ ಇದೆಲ್ಲ ಸಮಸ್ಯೆ ಇದ್ದೇ ಇರ್ತದೆ, ಬಟ್ ಮಾಡಬೇಕಷ್ಟೆ. ಎಸ್ ಸರ್, ಅಫ್ಕೋರ್ಸ್ ಈಗ ನನಗೆ GBA ಅನ್ನೋದು BBMPಗಿನ ಚೆನ್ನಾಗಿರುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಇರುತ್ತೆ. BBMPನಲ್ಲಿ ಸರ್ ನಮಗೆ ಅನಿಸೋದು ಕಾರ್ಪೊರೇಟರ್ಗಳು 5 ವರ್ಷಕ್ಕಿರ್ತಾರೆ, ಆದರೆ ಮೇಯರ್ ಒಂದೇ ವರ್ಷಕ್ಕಿರ್ತಾನೆ, ಮೇಯರ್ ಚೇಂಜ್ ಆಗಿಬಿಡ್ತಾರೆ. ಕಮಿಟಿಗಳು ಒಂದೇ ವರ್ಷಕ್ಕಿರುತ್ತೆ. ಈಗ ನೀವು ಟ್ಯಾಕ್ಸೇಷನ್ ಕಮಿಟಿ ಅದು ಮತ್ತೆ ಪ್ರತಿ ವರ್ಷ ಚೇಂಜ್ ಆಗುತ್ತೆ. ನಮಗೆ ಅದ್ರ ಹಿಂದೆ ಮೇಯರ್ ಪ್ರತಿ ವರ್ಷ ಚೇಂಜ್ ಆಗ್ತಾರೆ. ಇದು ಯಾಕೆ, ಇದ್ರ ಹಿಂದಿನ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಯಾಕೆ ಮುಖ್ಯಮಂತ್ರಿ ಥರ 5 ವರ್ಷ ಒಬ್ಬ ಮೇಯರ್ ಅಥವಾ 2.5 ವರ್ಷ ಮೇಯರ್ ಇರಬಾರ್ದಾಗಿತ್ತು ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಅದು ಯಾಕೆ ಅಂತಲೂ ಹೇಳಿ ಸರ್, ಮುಂದೆ ಏನಾಗ್ತದೆ ಅದನ್ನು ಹೇಳಿ ಸರ್ ನನಗೆ. ಸರ್, ಹಿಂದೆ BBMP ಇದ್ದಾಗ KMC ಆ್ಯಕ್ಟ್ ಪ್ರಕಾರ ಅಡ್ಮಿನಿಸ್ಟ್ರೇಷನ್ ನಡೀತಾ ಇತ್ತು. ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್. ಓಕೆ. ಮುನ್ಸಿಪಲ್ ಕಾರ್ಪೊರೇಷನ್. ನಮಗೆ ಅದರಲ್ಲಿ ಪ್ರತಿ ವರ್ಷ ಮೇಯರ್ ಚೇಂಜ್ ಆಗೋರು,
ಮೇಯರ್ ಚೇಂಜ್ 12 ಕಮಿಟಿ ಇತ್ತು. 12 ಕಮಿಟಿನೂ ಪ್ರತಿ ಇಯರ್ ಹೊಸದಾಗೋದು. ಮೇಯರ್ ಚೇಂಜ್ ಆಗಿದ ತಕ್ಷಣ ಕಮಿಟಿನೂ ಚೇಂಜ್ ಆಗೋದು. ಓಕೆ, ಅಂದರೆ ಮೇಯರ್ ಅಂದರೆ ಒಂದೇ ಆಡಳಿತ ಪಕ್ಷ ಏನಿದೆ ಆ ಆಡಳಿತ ಪಕ್ಷದಲ್ಲೇ ಮತ್ತೆ ಬೇರೆ ಬೇರೆ ಮೇಯರ್ಗಳಾಗೋದು. ಹೌದು. ಬಟ್ ಆ್ಯಕ್ಚುಲಿ ಸ್ವಲ್ಪ ಅವಧಿ ಜಾಸ್ತಿ ಇದ್ದರೆ ಚೇಂಜಸ್ಗೆ ಒಂದು, ಬಿಕಾಸ್ ಈ ಮೇಯರು ಈ ಟೀಮ್ಗಿರೋ ವಿಷನ್ನು ನೆಕ್ಸ್ಟ್ ಮೇಯರ್ ಬರೋರು ಟೀಮ್ಗೆ ಸೇಮ್ ವಿಷನ್ ದೇ ವೋಂಟ್ ಕ್ಯಾರಿ. ನನಗೆ ಎಕ್ಸ್ಪೀರಿಯನ್ಸ್ ನೋಡಿ. ಕರೆಕ್ಟ್. ಆಮೇಲೆ ಒಂದು ವರ್ಷದಲ್ಲಿ ಯಾವ ಕೆಲಸನ ಮುಗಿಸೋಕ್ಕಾಗಲ್ಲ ಸರ್. ಆಗಲ್ಲ ಡೆಫಿನೆಟ್ ಆಗಿ ಶುರು ಮಾಡೋಕ್ಕೂ ಆಗಲ್ಲ. ಎಷ್ಟೋ ಸಲ ಪ್ಲ್ಯಾನ್ ಮಾಡೋಕ್ಕೆ ಹೋಗುತ್ತೆ. ಹೌದು. ಬಟ್ ಇನ್ನೊಂದು ಏನಾಯ್ತಂದರೆ ಅದನ್ನ ಕಂಟಿನ್ಯೂ ಮಾಡಲಿಕ್ಕೂ ನೆಕ್ಸ್ಟ್ ಬರೋರು ಆ ವಿಷನ್ ಇರಬೇಕು, ಆ ಕಂಟಿನ್ಯೂಷನ್ ವಿಷನ್ನು. ಸೊ ಅದು ಭಾಳ ಕೊರತೆ ಇತ್ತು. ಈಗ ಈ GBA ಏನು ಮಾಡಿದ್ದಾರೆ, 5 ಕಾರ್ಪೊರೇಷನ್ ಮಾಡಿದ್ದಾರೆ. BBMP ಏರಿಯಾನ 5ಆಗಿ ಡಿವೈಡ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ಬೇಕಾಗಿರಲಿಲ್ಲ. ನೀವು ಇಡೀ ಪ್ರಪಂಚನೇ ಡಿಜಿಟೈಸ್ ಮಾಡ್ಬೋದು ಇವಾಗಿರೋ ಟೆಕ್ನಾಲಜಿಗೆ. ಕರೆಕ್ಟ್. ಸೊ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಒಂದು ಕಾರ್ಪೊರೇಷನ್ನ 5 ಭಾಗ ಮಾಡಿರೋದು ಇಟ್ಸ್ ನಾಟ್, ಬಟ್ ರೂಲಿಂಗ್ ಅವ್ರಿಗಿದೆ, ಮೆಜಾರಿಟಿ ಇದೆ, ದೇ ಹ್ಯಾವ್ ಡನ್ ಇಟ್. ಬಟ್ ಒಂದು ಒಳ್ಳೇದೇನಾಗಿದೆ ಕೇಳ್ಪಟ್ಟಿದ್ದೀನಿ ಅಂದರೆ, ಈಚ್ ಮೇಯರ್ ಈಸ್ ಹ್ಯಾವಿಂಗ್ 2.5 years ಟೈಮ್. ಓಕೆ. ಸೊ ಐ ಥಿಂಕ್ ವಿಷನ್ ಇರ್ಕೊಂಡಿರೋ ಮೇಯರ್ಗಳು ಬಂದರೆ ಚೇಂಜಸ್ ನೋಡ್ಬೋದು ಅನ್ಸುತ್ತೆ. ಅಂದರೆ 5 ವರ್ಷದ ಅವಧಿನಲ್ಲಿ 2 ಮೇಯರ್ ಇರ್ತಾರೆ. ಹೌದು. ಓಕೆ. 2.5 years ಇಸ್ ಅ ಗುಡ್ ಟೈಮ್.